ನಮಸ್ಕಾರ ಗೆಳತಿಯರೇ, ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ತಾರೀಕು ಫೆಬ್ರವರಿ 27, 2025 ಗುರುವಾರ ಐತಿ. ಬೆಳಿಗ್ಗೆ ಅಡುಗೆ ಎಲ್ಲ ಮುಗಿಸಿ ಹುಡುಗರಿಗೆಲ್ಲ ಸ್ಕೂಲಿಗೆ ಕಳಿಸಿದಾದ್ಮೇಲೆ ನಮ್ಮದು ಊಟ ಮುಗಿದಾದ್ಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಬಾಂಡೆ ತಿಕ್ಕೊಳ್ಳೋದು, ಕಸ ಹುಡುಗೋದನ್ನೆಲ್ಲ ಒರೆಸೋದು ಇವೆಲ್ಲ ಇರ್ತಾವೆ. ಇದೆಲ್ಲ ಕೆಲಸ ಮುಗಿಸ್ಬೇಕಾದ್ರೆ ಬರೋಬ್ಬರಿ ಮಧ್ಯಾಹ್ನ 1-1:30 ಆಗಿರ್ತೈತಿ. ಇನ್ನು ಬಟ್ಟೆದೊಂದು ಕೆಲಸ ಎಲ್ಲ ವಾಷಿಂಗ್ ಮಿಷಿನ್ ತೊಗೊಂಡಿವಿ. ಆದರೂ ಕೆಲವೊಂದು ಸರ್ತಿ ಒಗಿಬೇಕಾಗ್ತೈತಿ ಹೊರಗಡೆನೆ, ಡೈಲಿ ಏನು ಒಗೆಯೋದಿಲ್ಲ. ಮತ್ತು ಈ ರೀತಿ ಕೆಲಸ ಮಾಡಬೇಕಾದ್ರೆ ಪಾತ್ರೆ ತೊಳೆಯೋದು ಮತ್ತು ಬಟ್ಟೆ ಒಗಿಬೇಕಾದ್ರೂ ಕೂಡ ನಾನು ಈಗೆಲ್ಲ ಮಷಿನ್ ತೊಗೊಂಡಿವಿ. ಫಸ್ಟ್ಗೆ ಏನು ಮಷಿನ್ ತೊಗೊಂಡಿರಲಿಲ್ಲ. ನಂದು 2022-23 ಸೆಮಿ ಆಟೋಮೆಟಿಕ್ ಇತ್ತು, ಬಟ್ ಡೈಲಿ ಹೊರಗಡೆನೇ ಒಗಿತಿದ್ವಿ. ಈಗೆಲ್ಲ ಸ್ವಲ್ಪ ಬಟ್ಟೆ ಒಗೆಯೋದು ಕಡಿಮೆ ಆಗೈತಿ. ಆವಾಗಿನ ಟೈಮ್ನಲ್ಲೂ ಕೂಡ ಆ ಟಿ ಟೈಮ್ನಲ್ಲೂ ಕೂಡ ನಾನು ಈ ರೀತಿಯಾಗಿ ಮೊಬೈಲ್ನಲ್ಲಿ ನನಗೆ ಬೇಕಾಗಿರುವಂತಹ ವಿಡಿಯೋಸ್ಗಳನ್ನು ಆನ್ ಮಾಡಿಕೊಂಡು ನಾನು ಕೆಲಸ ಮಾಡ್ತಿದ್ದೆ. ಈಗಲೂ ಕೂಡ ಹಾಗೆ ಮಾಡ್ತಿರ್ತೀನಿ. ಇವತ್ತು ಸೈನ್ಸಲ್ಲಿ ಚಲನೆ ಪಾಠವನ್ನು ನಾನು ಕೇಳ್ಕೊತಾ ಬಾಂಡೆ ತೊಳಿಲಕತ್ತೀನಿ. ಇದು ತೋರಿಸಿದ್ನಲ್ಲ, ಅದು ಐಡಿಯಾಸ್ ಫಾರಮ್ ಅಂಥೇಳಿ ಒಂದು ಚಾನಲ್ ಐತಿ. ಅವರು ಈ ರೀಸೆಂಟಾಗಿ ಯಾವ ವಿಡಿಯೋಸ್ಗಳನ್ನು 3 ಇಯರ್ಸಿಂದ ಅಪ್ಲೋಡ್ ಮಾಡಿಲ್ಲ, ಬಟ್ ಹಳೆ ವಿಡಿಯೋಸ್ಗಳೇ ಅದಾವು, ಬೆಸ್ಟ್ ವಿಡಿಯೋಸ್ಗಳದಾವು. ಸೈನ್ಸ್ ಅಷ್ಟೇ ಅಲ್ಲ, ಸೈಕಾಲಜಿ ಅದರೊಳಗೆ ಐತೆ ಇಲ್ಲ ಗೊತ್ತಿಲ್ಲ, ಬಟ್ ಸೈನ್ಸ್ಗೆ ಮತ್ತು ಸೋಷಿಯಲ್ ಸೈನ್ಸ್ ಅದ್ರ ಜೊತೆಗೆ ತಂತ್ರಜ್ಞಾನದ ಬಗೆಗೆ ವಿಡಿಯೋಸ್ಗಳನ್ನು ಪ್ಲೇಲಿಸ್ಟ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ಯಾರ. ಬೇಕಿದ್ರೆ ನೀವು ಚೆಕ್ ಮಾಡ್ಕೊಂಡು ನೋಡ್ಬೋದು. ಐಡಿಯಾಸ್ ಫಾರಮ್ ಅಂತ ಹೇಳಿ ಟೈಪ್ ಮಾಡಿರಿ, ಕನ್ನಡದಲ್ಲಿ ವಿಡಿಯೋಸ್ಗಳನ್ನು ಅವರು ಅಪ್ಲೋಡ್ ಮಾಡ್ಯಾರ. ವಿತ್ ಇಂಗ್ಲೀಷ್ ಕೂಡ ನೀವು ಎಕ್ಸ್ಪ್ಲನೇಷನ್ ನೋಡ್ಬೋದು. ಡೆಫಿನಿಷನ್ಸ್ ಎಲ್ಲ ಕೂಡ ಸೈಡಲ್ಲಿ ಕೊಟ್ಟಿರ್ತಾರೆ. ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಕೂಡ ಮಾಡ್ತಾರೆ, ಸ್ವಲ್ಪ ಇಂಗ್ಲೀಷ್ ಕೂಡ ತೊಗೊತಾರೆ. ಯಾಕಂದ್ರೆ ನಮ್ಗೆ ಸ್ವಲ್ಪ ಇಂಗ್ಲೀಷ್ನೂ ಕೂಡ ವರ್ಡ್ಸ್ಗಳು ಗೊತ್ತಾಗಬೇಕು ಟಿ ಎಕ್ಸಾಮ್ ಬರಿಬೇಕಾದ್ರೆ. ಅದಕ್ಕೋಸ್ಕರ ಸ್ವಲ್ಪ ಇಂಗ್ಲೀಷ್ನಲ್ಲೂ ಕೂಡ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಟಿ ಸೆಕೆಂಡ್ ಪೇಪರಲ್ಲಿ ಸೈನ್ಸ್ ಬರೋರಿಗೆ ಈ ಚಾನಲ್ ತುಂಬಾ ಒಳ್ಳೆಯದಂಥದ್ದು. ಡಿಟೇಲಾಗಿ ನೀವು ಎಲ್ಲ ವಿಡಿಯೋಸ್ಗಳಲ್ಲಿ ಡಿಟೇಲಾಗಿ ವಿಷಯಗಳನ್ನು ತಿಳ್ಕೊಬೋದು. ಆ ವಿಡಿಯೋಸ್ಗಳಲ್ಲಿ ಸ್ವಲ್ಪ ಆಳವಾಗಿ ಹೇಳ್ಯಾರ. ಫಸ್ಟ್ ಪೇಪರ್ದವ್ರಿಗೂ ಕೂಡ ಯೂಸ್ ಆಗ್ತೈತಿ, ಹೆಚ್ಚು ಅಂತಂದ್ರೆ ಸೆಕೆಂಡ್ ಪೇಪರ್ದವ್ರಿಗೆ ಯೂಸ್ ಆಗ್ತೈತಿ. ಅಷ್ಟು ಡಿಟೇಲಾಗಿ ಫಸ್ಟ್ ಪೇಪರ್ದವ್ರಿಗೆ ಕೊಡಲ್ಲ ಅನ್ನೋದು ನನ್ನ ಭಾವನೆ. ಆದ್ರೂ ಕೂಡ ಸ್ಟಡಿ ಮಾಡೋದಕ್ಕೆ ಒಳ್ಳೆಯದಾದಂತಹ ಚಾನಲ್ ಐಡಿಯಾಸ್ ಫಾರಮ್ ಅಂಥೇಳಿ. ನಾನು ವಿಡಿಯೋಸ್ಗಳನ್ನು ಕೆಲಸ ಮಾಡಬೇಕಾದ್ರೆ ಕೇಳ್ತಿರ್ತೀನಿ. ಈಗ ಎಲ್ಲ ಕೆಲಸ ಮುಗಿಸಿ 2:30 ಇಲ್ಲ 3 ಗಂಟೆ 2:30ಗೆ ಮ್ಯಾಲೆ ಬಂದೆ. ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಮ್ಯಾಲಿಂದೆಲ್ಲ ಕ್ಲೀನ್ ಇಟ್ಕೊಂಡು 3 ಗಂಟೆಗೆ ಅಭ್ಯಾಸಕ್ಕೆ ಕುಂತೀನಿ. ಫಸ್ಟಿಗೆ ಫ್ರೆಶ್ ಇದ್ದಾಗ ಯಾವಾಗ್ಲೂ ಸೈಕಾಲಜಿ ತಗೋತೀನಿ. ಸೈಕಾಲಜಿ ಆಲ್ಮೋಸ್ಟ್ ಇವತ್ತು ಮುಗಿಬೋದು ಅಂತ ಅಂದ್ಕೊಂಡಿನಿ. ನಾಳೆಯಿಂದ 5ನೇ ಪಾಠ ಸ್ಟಾರ್ಟ್ ಮಾಡ್ತೀನಿ ಸೈಕಾಲಜಿದು. ಇದ್ರ ಜೊತೆಗೆ ನಾನು ಇವತ್ತು ಸೈನ್ಸ್ ಮತ್ತು ಮ್ಯಾಥ್ಸ್ ಕೂಡ ಓದ್ಕೋಬೇಕು ಅಂತ ಅಂದ್ಕೊಂಡಿನಿ. ಈವ್ನಿಂಗ್ ಟೈಮಲ್ಲಿ ನೋಡೋಣ ಏನಾಗ್ತೈತಿ. ಈಗಂತೂ 3 ಗಂಟೆಯಿಂದ ಅಕ್ಷು ಬರುತ್ತೆ. ನಾನು ಆನೀಶ್ ಆಲ್ರೆಡಿ ಬಂದ ಮನೆಗೆ, ಯಾಕಂದ್ರೆ ಒಂದು ಎಕ್ಸಾಮ್ ಇತ್ತಲ್ಲ. 1 ಗಂಟೆಗೆ ಮುಗಿತೈತಿ, 1 ಗಂಟೆಯಿಂದ ಮನೆಗೆ ಬಂದಿರ್ತಾನೆ ಅವನು. ನಾಳೆ ಒಂದು ಲಾಸ್ಟ್ ಐತಿ ಪೇಪರ್ ಅಷ್ಟೇ ಒಂದು. ಅಕ್ಷು ಬರೋ ತನಕನೂ ಸ್ಟಡಿ ಮಾಡ್ತೀನಿ. ಮತ್ತು SR ಎಜುಕೇಷನ್ ಚಾನಲ್ ಬಗ್ಗೆ ನಿಮಗೆ ಆಲ್ರೆಡಿ ಹೇಳೀನಿ. ಒಬ್ಬರು ಕಮೆಂಟ್ ಮಾಡಿದರು, ಸೋಷಿಯಲ್ ಸೈನ್ಸ್ಗಾಗಿ ನಾವು ಯಾವ ಚಾನಲನ್ನು ರೆಫರ್ ಮಾಡಬೇಕು, ಬುಕ್ಸ್ಗಳನ್ನು ರೆಫರ್ ಮಾಡಬೇಕು ಅಂಥೇಳಿ. ಬುಕ್ಸ್ಗಳು ಆಲ್ರೆಡಿ 6 to 10th ಅಥವಾ 12th ನೀವು ಓದ್ಕೊಂಡ್ರೆ ಭಾಳ ಒಳ್ಳೆಯದು. ಸೆಕೆಂಡ್ ಪೇಪರ್ಗೆ, ಫಸ್ಟ್ ಪೇಪರ್ಗೆ ಸೋಷಿಯಲ್ ಸೈನ್ಸ್ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪರಿಸರ ಅಧ್ಯಯನ ನಾವು ಪೂರ್ತಿಯಾಗಿ ಕಂಪ್ಲೀಟಾಗಿ ಓದ್ಕೋಬೇಕು. 5ನೇ ಹಿಡಿದು 10ನೇ ತರಗತಿವರೆಗೂ ಓದ್ಕೊರಿ. ಇನ್ನೂ ಟೈಮ್ ಇತ್ತು ಅಷ್ಟು ಓದಿದಾದ್ಮೇಲೂ ಅಂತಂದ್ರೆ ಸ್ವಲ್ಪ ನೀವು ಈ ಐಡಿಯಾಸ್ ಫಾರಮೇ ಇಲ್ಲಾಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಸ್ಗಳನ್ನು ಕೂಡ ಓದ್ಕೋಬೋದು. 10th ಓದ್ಕೊಂಡ್ರೆ ಸ್ಯಾಟಿಸ್ಫ್ಯಾಕ್ಷನ. ಬಟ್ ಇನ್ನೂ ಜಾಸ್ತಿ ಓದಬೇಕು ಅಂತ ನಿಮಗೆ ಅನಿಸಿದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಸ್ಗಳನ್ನು ಓದ್ಬೋದು. ಮತ್ತು ಈ SR ಎಜುಕೇಷನ್ ಚಾನಲಲ್ಲಿ 6th ಹಿಡಿದು 10th ತನಕ, ಅದ್ರ ಜೊತೆಗೆ ಫಸ್ಟ್ PU ಮತ್ತು ಸೆಕೆಂಡ್ PU ಬುಕ್ಸ್ಗಳನ್ನು ರೆಫರ್ ಮಾಡಿ ಎಲ್ಲ ಸೋಷಿಯಲ್ ಸೈನ್ಸ್ ಲೆಸನ್ಗಳನ್ನು ಪೂರ್ತಿಯಾಗಿ ಕಂಪ್ಲೀಟಾಗಿ ಜೊತೆಗೆ ಘಟಕ ಪರೀಕ್ಷೆಗಳ ಮೂಲಕ ಹೇಳ್ಯಾರ. ಮತ್ತು ಈಗ ರೀಸೆಂಟಾಗಿ ರಿವಿಷನ್ ಕೂಡ ಸ್ಟಾರ್ಟ್ ಆಗೈತಿ, ಅಲ್ಲಿ ನೀವು ನೋಡ್ಬೋದು.
ಫಸ್ಟ್ ಪೇಪರ್ದವ್ರಿಗೆ ಯೂಸ್ ಆಗಂಗಿಲ್ಲ ಸೋಷಿಯಲ್ ಸೈನ್ಸ್. ಸೆಕೆಂಡ್ ಪೇಪರ್ದವ್ರಂತರೂ ಎಸ್ ಆರ್ ಎಜುಕೇಷನ್ ಚಾನಲನ್ನು ಅಪ್ಡೇಟಾಗಿ ನೋಡ್ಕೋತಾ ಹೋಗ್ರಿ. ಭಾಳ ಯೂಸ್ಫುಲ್ ಆದಂತಹ ಚಾನಲ್ ಐತಿ. ಮಧ್ಯಾಹ್ನ 3ರಿಂದ 4:15ಕ್ಕೆ ಅಕ್ಷು ಬರ್ತಾಳೆ. ಬಟ್ ನಾನು 4:15 ತನಕ ಓದ್ಕೋತಾ ಕುಂತಿರ್ತೀನಿ. 4:15ರಿಂದ ಸ್ಟಾಪ್ ಮಾಡ್ತೀನಿ. ಮಧ್ಯಾಹ್ನ 3 ಅಂದರೆ ಎಕ್ಸಾಕ್ಟ್ 3 ಕುಂತಿರಲಿಲ್ಲ. 2:45 ಅಥವಾ 3:10 ಕಡಿಮೆ ಇರ್ಬೋದು, ಅಷ್ಟು ಕುಂತಿದ್ದೆ. ಅದಾದಮೇಲೆ ಇವತ್ತು ಅಮಾವಾಸ್ಯೆ, ಎಲ್ಲರ ಮನೆಗೆ ಹೋಳಿಗೆ ಇರ್ಬೋದು. ನಮ್ಮ ಮನೆಯಾಗೂ ಕೂಡ ಹೋಳಿಗೆ ಬಂತು, ಬಟ್ ನಾವು ಮಾಡಿರಲಿಲ್ಲ. ನಮ್ಮ ಮಾಮಾರು ಗುಡ್ಡಾಪುರಕ್ಕೆ ಹೋಗಿದ್ದರು. ಗುಡ್ಡಾಪುರದಲ್ಲಿ ಈ ಗುಡ್ಡಾಪುರ ದಾನಮ್ಮ ನಮ್ಮ ಮನೆ ದೇವರು. ದಾನಮ್ಮನ್ಗೆ ಹೋಳ್ಗಿನೇ ಎಡೆ ಹಿಡಿಬೇಕು, ಅಲ್ಲಿನೇ ರೊಕ್ಕ ಕೊಟ್ಟು ಹೋಳಿಗೆ ಮಾಡಿಸಿರ್ತಾರೆ. ಅಲ್ಲಿಂದನೇ ಪ್ರಸಾದ ಬಂದೈತೆ ನೋಡ್ರಿ. 4-5 ಹೋಳಿಗೆ ಮನೆಗೆ ಕೊಟ್ಟಿರ್ತಾರೆ. ಅದನ್ನೇ ಎಲ್ಲರೂ ಕುಂತು ಊಟ ಮಾಡಾಕ್ತೀವಿ. ಫೆಬ್ರವರಿ 26 ಶಿವರಾತ್ರಿ ವ್ಲಾಗ್ ಕೂಡ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡೀನಿ. ಇನ್ನೂ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು. ಮತ್ತು ಒಂದಿಷ್ಟು ನಮ್ಮ ಹುಡುಗರು ಮಾಡಿರುವಂತಹ ಫನ್ನಿ ವಿಡಿಯೋಸ್ಗಳನ್ನು ಅದರಲ್ಲಿ ಆ್ಯಡ್ ಮಾಡೀನಿ. ನೀವು ಅಲ್ಲಿ ನೋಡಿದರೆ ಗೊತ್ತಾಗ್ತೈತಿ. ಆ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗ್ತೈತಿ. ನಮ್ಮ ಸಣ್ಣ ಹುಡುಗರು 3 ಮಂದಿ ಸೇರಿಸಿ ಒಂದು ಫನ್ನಿ ವಿಡಿಯೋವನ್ನು ಮಾಡಿದರು. ಜಿ ಕನ್ನಡದಲ್ಲಿ ಬರುವಂತಹ ಸರೆಗಮಪ್ಪ ಪ್ರೋಗ್ರಾಮ್ದ ಮಿಮಿಕ್ರಿ ಮಾಡಿದರು. ಸ್ವಲ್ಪ ಒಂದು ನಿಮಿಷ ಅಥವಾ 1.5 ನಿಮಿಷದ್ದಿರ್ಬೋದು ಆ ವಿಡಿಯೋ. ಶಿವರಾತ್ರಿ ಹಬ್ಬದ ವ್ಲಾಗ್ ಏನು ಅಪ್ಲೋಡ್ ಮಾಡಿನಲ್ಲ ಅದರಲ್ಲಿ ನೀವು ನೋಡ್ಬೋದು. ಸ್ವಲ್ಪ ಲೇಟಾಗಿತ್ತು, ಪ್ರಸಾದ ಬಂದಿತ್ತಲ್ಲ, ಹೀಗಾಗಿ ಎಲ್ಲರೂ ಕುಂತು ಊಟ ಮಾಡಿದ್ವಿ. 4:45ರಿಂದ 5 ಗಂಟೆ ಆಯಿತು. ಅದಾದಮೇಲೆ ಸಂಜೆ ಕಸ ಎಲ್ಲ ಹುಡುಗಿ ದೀಪ ಎಲ್ಲ ಹಚ್ಚಿ ಮತ್ತು ಅಭ್ಯಾಸ ಸ್ಟಾರ್ಟ್ ಮಾಡೀವಿ. 7 ಗಂಟೆಯಿಂದ ಕುಂತೀವಿ ನೋಡ್ರಿ. ಇಷ್ಟೂರು ಅಭ್ಯಾಸ ಮಾಡಾಕ್ತೀವಿ. ಈ ಕಡೆ ರೂಮ್ನಾಗ ನಾನು ಅಕ್ಷು ಕುಂತೀವಿ, ಆ ಕಡೆ ಅನೀಶ್ ಕುಂತಾನ. ಸೋಷಿಯಲ್ ಸೈನ್ಸ್ ಲಾಸ್ಟ್ ಪೇಪರ್ ಅದ ಒಂದು. ನಾಳೆ ಒಂದು ಆಯ್ತಂದ್ರೆ ಪೂರ್ತಿಯಾಗಿ 9th ಕ್ಲಾಸಿಂದು ಆ್ಯನ್ಯುವಲ್ ಎಕ್ಸಾಮ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಡೇಯಿಂದನೇ ಅವ್ರದ್ದು 1ನೇ ತಾರೀಕು ಅಥವಾ 2ನೇ ತಾರೀಕು ಇಂದನೇ ಅವ್ರದ್ದು 10th ಕ್ಲಾಸಸ್ ಸ್ಟಾರ್ಟ್ ಅದಾವು. ನಾನು ಸಂಜೆ 7ರಿಂದ ಮ್ಯಾಥ್ಸ್ ಸ್ಟಾರ್ಟ್ ಮಾಡೀನಿ. 7th ಕ್ಲಾಸಿಂದು ಮ್ಯಾಥ್ಸ್ ರೇಖಾಗಣಿತ ತೊಗೊಂಡಿದ್ದೆ. ನಂಗೆ ನೆನಪೇ ಇರಲಿಲ್ಲ, 4-5 ಟಾಪಿಕ್ಸ್ ಆಲ್ರೆಡಿ ನಾನು ಕಂಪ್ಲೀಟ್ ಮಾಡೀನಿ 7th ಕ್ಲಾಸಿಂದು. ಇಷ್ಟು ಒಂದು ಸರ್ತಿ ರಿವಿಷನ್ ಮಾಡಿಕೊಂಡು ನಾಳೆಯಿಂದ ಮತ್ತು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದು 2-3 ಪೇಜ್ನಷ್ಟು ಇತ್ತು, ಅದನ್ನೆಲ್ಲ ನೋಟ್ಸ್ ಮಾಡ್ಕೊಂಡೀನಿ. ಒಂದಿಬ್ಬರು ಜನ ಕಮೆಂಟ್ ಮಾಡಿದರು, ಮ್ಯಾಥ್ಸಲ್ಲಿ ನೋಟ್ಸ್ ಮಾಡ್ಕೊಳ್ಳೋದು ಏನಿರ್ತದೆ ಅಂಥೇಳಿ. ಕೆಲವೊಂದಿಷ್ಟು ಡೆಫಿನಿಷನ್ಗಳನ್ನು ಓದಿದಾದ್ಮೇಲೆ ಮತ್ತು ಕೆಲವೊಂದಿಷ್ಟು ಹೇಳಿಕೆಗಳಿರ್ತಾವೆ, ಅವುಗಳನ್ನೆಲ್ಲ ಓದಿದಾದ್ಮೇಲೆ ನಮಗೆ ಮುಂದಿಂದು ಅರ್ಥ ಆಗ್ತೈತಿ. ಅದಕ್ಕೋಸ್ಕರ ಅವೆಲ್ಲ ನಾವು ಬರೆದಿಟ್ಕೋಬೇಕಾಗ್ತೈತಿ. ಈಗ ಎಕ್ಸಾಮ್ ಟೈಮಲ್ಲಿ ಬುಕ್ ತೆಗೆದು ಅಥವಾ ಆ್ಯಪ್ ತೆಗೆದು ನೋಡೋಕ್ಕಾಗಂಗಿಲ್ಲ. ಆವಾಗ ಈ ಬರ್ಕೊಂಡಿರುವಂಥದ್ದು ಆಲ್ರೆಡಿ ಈಗ ನಮ್ಗೆ ಅರ್ಧದಕ್ಕಿಂತಲೂ 75% ತನಕ ನಮಗೆ ತಿಳಿದಿರ್ತೈತಿ. ಇನ್ನು ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡ್ಕೋಬೇಕಾದ್ರೆ ಈ ನೋಟ್ಸ್ಗಳನ್ನು ಓದಿದಾದ್ಮೇಲೆ ಪ್ರತಿಯೊಂದು ಅರ್ಥ ಆಗ್ತೈತಿ. ಮತ್ತು ಎಲ್ಲನೂ ಗಣಿತ ಅಂದರೆ ಎಲ್ಲನೂ ಬರೆಯೋದೇ ಇರೋಂಗಿಲ್ಲ, ಲೆಕ್ಕ ಮಾಡೋದೇ ಇರೋಂಗಿಲ್ಲ. ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾರೆ ಅದ್ರ ಮೇಲೆ, ಮತ್ತು ಪ್ರಮೇಯಗಳನ್ನು ಕೂಡ ನಾವು ಬರ್ಕೊಂಡು ಇಟ್ಕೋಬೇಕಾಗ್ತೈತಿ. ಯಾವ ರೀತಿ ಆ ಪ್ರಮೇಯಗಳನ್ನು ಸಾಲ್ವ್ ಮಾಡಿರ್ತಾರೆ ಅದನ್ನು ಕೂಡ ನಾವು ನೋಡ್ಕೋಬೇಕಾಗ್ತೈತಿ. ಬರೀ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಲ್ಲ, ರೂಲ್ಸ್ಗಳನ್ನು ತಿಳ್ಕೊಬೇಕು, ಎಕ್ವೇಷನ್ಸ್ಗಳನ್ನು ತಿಳ್ಕೊಬೇಕು, ಸೆಂಟೆನ್ಸ್ಗಳಿರ್ತಾವೆ, ವ್ಯಾಖ್ಯೆಗಳಿರ್ತಾವೆ. ಇದೆಲ್ಲ ನಾವು ನೋಡಿಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಎಲ್ಲ ಅರ್ಥ ಆಗ್ತಾವೆ. ಅದಕ್ಕೋಸ್ಕರ ಮೊದಲಿಗೆ ಒಂದು ಸರ್ತಿ ನಾವು 6th ಹಿಡಿದು 10th ತನಕ ಎಲ್ಲ ಬುಕ್ಸ್ಗಳನ್ನು ಚೆಕ್ ಮಾಡ್ಕೋಬೇಕು. ಅದಾದಮೇಲೆ ಯಾವ ರೀತಿಯಾಗಿ ಪ್ರಾಬ್ಲಮ್ಸ್ಗಳನ್ನು ಎಕ್ಸಾಂಪಲ್ಸ್ಗಳನ್ನು ಬಿಡ್ಸ್ಯಾರ ನೋಡ್ಕೊಂಡು ಆದಮೇಲೆ ಎಕ್ಸಸೈಸನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ನನ್ನ ಮಗಳದು ಕೂಡ ಮುಂದಿನ ತಿಂಗಳು 15ನೇ ತಾರೀಕಿಂದ ಸ್ಟಾರ್ಟ್ ಎಕ್ಸಾಮ್. ಅಕ್ಕಿಗೆ ಪ್ರಿಪೇರ್ ಮಾಡಬೇಕು. ಇಷ್ಟು ದಿವಸ ಅನೀಶಂದಾಯಿತು, ಈಗ ಈಕಿಗೆ ಪ್ರಿಪೇರ್ ಮಾಡಬೇಕು ಎಕ್ಸಾಮ್ ಸಲುವಾಗಿ. ಡೈಲಿ ಒಂದು 3-4 ಲೆಸನ್ ಆದರೂ ಕಂಪ್ಲೀಟ್ ಮಾಡಿಸ್ಬೇಕು. ಹುಡುಗರು ಅವ್ರಿಗೇನು ತಿಳಿಯಂಗಿಲ್ಲ, ನಾವೇ ಕುಂತು ಓದಿಸ್ಬೇಕಾಗ್ತೈತಿ ಒಂದೊಂದು ಸರ್ತಿ. ದೊಡ್ಡವರಾದ್ರೂ ಕೂಡ ಹುಡುಕ್ ಬುದ್ಧಿ ಇರ್ತೈತಿ ಅವ್ರದ್ದು ಕೂಡ. ನಾನು 7th ಕ್ಲಾಸಿಂದು ರೇಖಾಗಣಿತದಲ್ಲಿ
ಸಮರೂಪ ತ್ರಿಭುಜಗಳ ಬಗ್ಗೆ ಓದ್ಕೊಂಡೆ. ಬಾಕೋಬಾ ಮತ್ತು ಕೋಬಾ ಕೋ ಆಗಿರ್ಬೋದು, ಬಾಹು ಕೋನ ಬಾಹು ಅಥವಾ ಕೋನ ಬಾಹು ಕೋನ ಈ ರೀತಿಯಾಗಿ. ಮತ್ತು ಸಮರೂಪದ ತ್ರಿಭುಜಗಳಲ್ಲಿ ಇನ್ನೊಂದು ಲಂಬಕೋನ ತ್ರಿಭುಜದ್ದು ಬರ್ತೈತಿ. ಅದರಲ್ಲಿ ಒಂದು ಕರ್ಣ, ಒಂದು ಬಾಹು ಮತ್ತು ಲಂಬಕೋನ ತ್ರಿಭುಜದಲ್ಲಂತೂ ಕಾಮನ್ ಆಗಿ ಒಂದು ಲಂಬಕೋನ ಇದ್ದೇ ಇರ್ತೈತಿ. ಲಂಕಬಾ ಅಂತ ಬರ್ತೈತಿ. ಅಂದ್ರೆ ಲಂಬ ಕರ್ಣ ಬಾಹು, ಲಂಬಕೋನ ಕರ್ಣ ಬಾಹು ಈ ರೀತಿಯಾಗಿ ನಾವು ಅದನ್ನೆಲ್ಲ ಓದಿ ತಿಳ್ಕೊಬೇಕಾಗ್ತೈತಿ. ಮತ್ತು ನೋಟ್ಸ್ ಕೂಡ ನಮ್ಮದೇ ಆದ ರೀತಿಯಲ್ಲಿ ನೋಟ್ಸ್ ಮಾಡ್ಕೋಬೇಕಾಗ್ತೈತಿ. ನಾನು 7ರಿಂದ 8 ತನಕ ಮ್ಯಾಥ್ಸ್ ಮಾಡಿದ್ದೆ. ಅದಾದಮೇಲೆ ಪರಿಸರ ಅಧ್ಯಯನ ತಗೊಂಡಿನಿ. ಪರಿಸರ ಅಧ್ಯಯನ ಕೂಡ ಫಸ್ಟ್ನೇ ಪಾಠ ಸಸ್ಯಗಳಲ್ಲಿ ಪೋಷಣೆ ಅನ್ನುವಂತಹ ಪಾಠ ಅರ್ಧ ಆಗಿತ್ತು ನಿನ್ನೆ ಅಂತಲೇ. ಇವತ್ತು ಅದ್ರ ಮುಂದಿನ ಭಾಗವನ್ನು ತಗೊಂಡಿನಿ. ಆಲ್ಮೋಸ್ಟ್ ಇವತ್ತು ಅದು ಕೂಡ ಮುಗಿಸ್ತೀನಿ ಇವತ್ತು. ಯಾಕಂದರೆ ನೆಕ್ಸ್ಟ್ ನಾವು ಪ್ರಾಣಿಗಳ ಪೋಷಣೆ ಲೆಸನನ್ನು ನಾನು ನಾಳೆ ಸ್ಟಾರ್ಟ್ ಮಾಡಲೇಬೇಕು. ಯಾಕಂದರೆ ಭಾಳ ಡಿಲೇ ಆಗ್ತಾವೆ. ದಿವ್ಸಕ್ಕೆ ಒಂದು ಲೆಸನ್ ಆದರೂ ಮುಗಿಸ್ಬೇಕು. 7th ಸ್ವಲ್ಪ ದೊಡ್ಡ ಚಾಪ್ಟರ್ ಇರ್ತಾವೆ, ದಿವ್ಸಕ್ಕೆ ಒಂದು ಲೆಸನ್ ಮುಗಿಸ್ಕೊಳ್ಬೇಕು. ಆದರೆ ಸಣ್ಣ ಇದ್ದು ಅಂದರೆ 2 ಕೂಡ ಮಾಡ್ಕೋತೀನಿ. ಇನ್ನೊಂದು 7-8 ಪೇಜ್ ಉಳ್ದೈತಿ. ಈ ಸಸ್ಯಗಳಲ್ಲಿ ಪೋಷಣೆ ಅನ್ನುವಂತಹ ಪಾಠದಲ್ಲಿ ಬರುವಂತಹ ಟಾಪಿಕ್ಸ್ಗಳೇನು ಅಂತಂದ್ರೆ, ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಯಾವ ರೀತಿಯಾಗಿ ನಡೀತೈತಿ ಮತ್ತು ಅದಕ್ಕೆ ಬೇಕಾಗಿರುವಂತಹದ್ದು ಏನೇನು ಬೇಕಾಗ್ತೈತಿ. ಸೂರ್ಯನ ಬೆಳಕು, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್, ಅದರ ಜೊತೆಗೆ ಖನಿಜಗಳು ಬೇಕು. ಇವೆಲ್ಲವುಗಳನ್ನು ಯಾವ ರೀತಿಯಾಗಿ ಅದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೋತೈತಿ. ಅದ್ರ ಜೊತೆಗೆ ನೈಟ್ರೋಜನ್ ಅಂತೂ ಇಂಪಾರ್ಟೆಂಟ್ ಪಾಯಿಂಟ್. ನೈಟ್ರೋಜನನ್ನು ಯಾವ ರೀತಿಯಾಗಿ ಪಡಿತೈತಿ. ನಮಗೆ ವಾತಾವರಣದೊಳಗೆ ನೈಟ್ರೋಜನ್ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತೈತೆ ಅಂದ್ರೂ ಕೂಡ ವಾತಾವರಣದಿಂದ ಈಗ ಕಾರ್ಬನ್ ಡೈಆಕ್ಸೈಡನ್ನು ಯಾವ ರೀತಿಯಾಗಿ ದ್ಯುತಿ ಸಂಶ್ಲೇಷಣೆಗೆ ಗಿಡಗಳು ಯೂಸ್ ಮಾಡ್ಕೋತಾವು, ಅದೇ ರೀತಿಯಾಗಿ ನೈಟ್ರೋಜನನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ. ಅದನ್ನು ವಾತಾವರಣದಲ್ಲಿರುವಂತಹ ನೈಟ್ರೋಜನನ್ನು ಮಣ್ಣು ಹೀರ್ಕೊಂಡು ಅದು ಯಾವ ರೀತಿಯಾಗಿ ನೈಟ್ರೋಜನ್ ಬೇರೆ ರೀತಿಯಲ್ಲಿ ಪರಿವರ್ತಿಸಿಕೊಂಡು ಗಿಡಕ್ಕೆ ಟ್ರಾನ್ಸ್ಫರ್ ಮಾಡ್ತೈತಿ. ಅದು ಯಾವ ರೀತಿ ಅನ್ನೋದನ್ನು ನಾವು ಡಿಟೇಲಾಗಿ ಲೆಸನ್ ಓದಿ ತಿಳ್ಕೊಳ್ಳೇಬೇಕು. ಬಹಳ ಇಂಪಾರ್ಟೆಂಟ್ ಆದಂತಹ ಲೆಸನ್ ಐತೆ ನೋಡಿರಿ. 7th ಎಲ್ಲ ಪಾಠಗಳು ಕೂಡ ಇಂಪಾರ್ಟೆಂಟ್ ಅದಾವು. 6th 7th 5th ಕೆಲವೊಂದಿಷ್ಟು ಅರ್ಧ ಚಾಪ್ಟರ್ಗಳು ಕಾಮನ್ ಆಗಿ ಜನರಲ್ ಆಗಿ ಓದೋ ಅವಶ್ಯಕತೆ ಇಲ್ಲ, ಆ ರೀತಿ ಅದಾವು. ಇನ್ನೊಂದಿಷ್ಟು ಕೂಡ ನಾವು ನೋಟ್ಸ್ ಮಾಡ್ಕೊಳ್ಳೇಬೇಕು. ಇಲ್ಲ ನೀವು 6th ಸ್ಟಾರ್ಟ್ ಮಾಡಿರಿ, ಅದು ಕೂಡ ಕವರ್ ಆಗೈತಿ. 5th ಟಾಪಿಕ್ಸ್ಗಳು ಏನು ಬಂದಾವು ಅದೆಲ್ಲ ಕೂಡ ಇದರಲ್ಲಿ ಕವರ್ ಆಗೈತಿ 6th. ಅದ್ರ ಜೊತೆಗೆ ಸಸ್ಯಗಳ ವಿಧಗಳು ಅಂದ್ರೆ ಕೊಳೆತಿನಿಗಳಾಗಿರ್ಬೋದು, ಶಿಲೀಂಧ್ರಗಳು ಮತ್ತು ಕೀಟಹಾರಿ ಸಸ್ಯಗಳು, ಆತಿಥ್ಯ ಸಸ್ಯಗಳು ಯಾವುವು ಇದನ್ನೆಲ್ಲ ನಾವು ಡೀಟೇಲ್ ಆಗಿ ತಿಳ್ಕೊಳ್ಬೇಕು. ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಸ್ಗಳದಾವು. ಅದಕ್ಕೋಸ್ಕರ ನೀವು ಡೀಟೇಲಾಗಿ ಬುಕ್ಸ್ಗಳನ್ನು ಓದೋದು. ಬುಕ್ಸ್ಗಳಿಲ್ಲ ಅಂತಂದ್ರೆ ಆ್ಯಪ್ ಹಾಕ್ಕೊಂಡು ಓದ್ಕೋರಿ ಅಂತ ನಾನು ಆಲ್ರೆಡಿ ಹೇಳೀನಿ. ಆ್ಯಪ್ನ ವಿವರಣೆ ಕೂಡ ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿನಿ, ಯಾವ ರೀತಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಬುಕ್ಸ್ಗಳಿಗಾಗಿ ಅಂಥೇಳಿ. ಇನ್ನೂ ನೀವು ಆ್ಯಪ್ನ ವಿಡಿಯೋವನ್ನು ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಬರಾಗ್ತೈತೆ ನೋಡಿರಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಬೋದು. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಲಿಂಕನ್ನು ಕೊಟ್ಟೀನಿ, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಿ ನೋಡ್ಬೋದು. ನೋಡಿರಿ, ಈ ರೀತಿಯಾಗಿ ಸಸ್ಯಗಳ ಪೋಷಣೆ ಪಾಠವನ್ನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೆ. ಶಿವರಾತ್ರಿ ದಿವಸ ಸ್ಟಾರ್ಟ್ ಮಾಡೀನಿ 7th ಕ್ಲಾಸದ್ದು ಸೈನ್ಸನ್ನು. ಇವತ್ತು ಈ ಪಾಠ ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು. 4-5 ಪೇಜ್ ಅಷ್ಟೇ ಬರೆದಿರ್ತೀವಿ, ಬಟ್ ಅದನ್ನು ಓದಿ ಬರ್ಕೋಬೇಕಲ್ಲ, ಸ್ವಲ್ಪ ಟೈಮ್ ಹಿಡಿತೈತಿ. ಅದಾದಮೇಲೆ ನನ್ನ ಅಭ್ಯಾಸ ಇವತ್ತಿಂದ ಕಂಪ್ಲೀಟ್ ಆಯಿತು. ಇವತ್ತಿನ ಅಭ್ಯಾಸ ಟೋಟಲಿ 4.5 ಗಂಟೆ ಆಯಿತು. ಮಧ್ಯಾಹ್ನ 1.5 ಗಂಟೆ ಮಾಡ್ಕೊಂಡೀನಿ. 1.5 ಗಂಟೆಗಿಂತಲೂ ಒಂದು 10-15 ನಿಮಿಷ ಜಾಸ್ತಿನೇ ಆಗಿತ್ತು. ಅರೌಂಡ್ 1.5 ಗಂಟೆ ಆಯಿತು. ಮತ್ತು ಈಗಲೂ ಕೂಡ 7ರಿಂದ 10 ತನಕ ಹುಡುಗರ ಜೊತೆ ನಾನು ಕೂಡ ಅಭ್ಯಾಸ ಮಾಡೀನಿ. ಅವರು ನನ್ನ ಜೊತೆ ಕುಂತು 3 ಗಂಟೆ ತನಕ ಅಭ್ಯಾಸ ಮಾಡ್ಯಾರ. ಅವನದು ಇವತ್ತು ನಾಳೆ ಲಾಸ್ಟ್ ಪೇಪರ್ದ. ಇನ್ನೊಂದು ಸ್ವಲ್ಪ ಸೋಷಿಯಲ್ ಓದ್ಕೋಬೇಕು, ಅದನ್ನು ಕಂಪ್ಲೀಟ್ ಮಾಡ್ಕೋತಾನ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋರಿ. ಮತ್ತು ಗೃಹಿಣಿಯರಿಗೆಲ್ಲ ಈ ವಿಡಿಯೋಸ್ಗಳು ಮೋಟಿವೇಟ್ ಆಗ್ತಾವೆ ಅಂತ ಅಂದ್ಕೊಂಡೀನಿ. ಈ ವಿಡಿಯೋಸ್ಗಳನ್ನು ನೋಡೋದ್ರಿಂದ ಯಾರಾದರೂ ಹೊಸದಾಗಿ ನೋಡಾಕ್ತಿದ್ರಿ ಅಂತಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ಲಾಸ್ಟಲ್ಲಿ ಸ್ವಲ್ಪ ಹುಡುಗರ ಜೊತೆ ಆಟ ಆಡಾಕ್ತಿದ್ದೆ.
ಅಭ್ಯಾಸ ಮಾಡಿ ಬೇಜಾರಾಗಿತ್ತು. ಸ್ವಲ್ಪ ಅವ ಕ್ಯಾಮ್ರಾದ ಮುಂದೆ ಬರೋಕೆ ಒಲ್ಲೆಂತವ, ನಾನು ಬೇಕಂತಲೇ ಕ್ಯಾಮ್ರಾ ವಿಡಿಯೋ ಮಾಡ್ಕೋಬೇಕಂಥೇಳಿ ಓಡಾಡಕತ್ತಿದ್ವಿ ಇಬ್ಬರು ಕೂಡ. ಇವತ್ತು ಟೋಟಲಿ ನಂದು 4.5 ಗಂಟೆ ಅಭ್ಯಾಸ ಆಯಿತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮ